ಮುಂದಿನ ಸುದ್ದಿ ನೋಡೋಣ. ಇನ್ನು ರಾಜ್ಯಕ್ಕೆ ವಿಷಯ ವಾಪಸ್ ಬಂದಿದ್ದೀನಿ. ಈಗ ಮೊಬೈಲ್ ಗಿಳಿಗೆ ಪ್ರಾಣ ಕಳೆದುಕೊಂಡ 13 ವರ್ಷದ ಬಾಲಕ ಉಡ್ದಾರದಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ಅಯ್ಯೋ ದೇವರೇ. ಮೊಬೈಲ್ ಗಿಳಿಗೆ 13 ವರ್ಷದ ಬಾಲಕನೋರ್ವ ನೇಣಿಗೆ ಶರಣಾಗಿರುವ ಘಟನೆ ಬೆಂಗಳೂರಿನ ಬ್ಯಾಡರಳ್ಳಿ ಪೊಲೀಸ್ ಠಾಣೆಯ ಗೊಲ್ಲರಹಟ್ಟಿಯ ರತ್ನನಗರದಲ್ಲಿ ನಡೆದಿದೆ. ಧ್ರುವ ಆತ್ಮಹತ್ಯೆ ಮಾಡಿಕೊಂಡಂತ ಬಾಲಕ ಈತ 9 ವರ್ಷದ ತಂಗಿಯ ಮುಂದೆಯೇ ಉಡ್ದಾರದಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ವೇಳೆ ಅಣ್ಣ ಏನು ಮಾಡ್ತಿದ್ದಾನೆ ಎಂಬ ಅರಿವು ಇಲ್ಲದ ತಂಗಿ ಸುಮ್ಮನೆ ನೋಡ್ತಿದ್ಲು ಎನ್ನಲಾಗಿದೆ. ಧ್ರುವ ಮನೆಯವರ ಮಾತು ಕೇಳದೆ ಹೆಚ್ಚಾಗಿ ಮೊಬೈಲ್ ಬಳಸಿದ್ದ ಎಂದು ಪೋಷಕರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಮಂಗಳವಾರ ಪೋಷಕರು ಕೆಲಸಕ್ಕೆ ತೆರಳಿದ್ರು. ಶಾಲೆ ಮುಗಿಸಿ ಬಂದ ಅಣ್ಣ ತಂಗಿ ಮಾತ್ರ ಮನೆಯಲ್ಲಿದ್ದರು. ಆಗ ಬಾಲಕ ಪ್ಯಾಂಟ್ ತೆಗೆದು ಸೊಂಟದ ಉಡ್ದಾರ ಫ್ಯಾನ್ಗೆ ಕಟ್ಟಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಸಂಜೆ 7 ಗಂಟೆಯ ಸುಮಾರಿಗೆ ಬಾಲಕ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಆಗ ಉಡ್ದಾರ ಕುತ್ತಿಗೆಗೆ ಬಿಗಿದು ತುಂಡಾಗಿ ಬಾಲಕ ಕೆಳಗೆ ಬಿದ್ದಿದ್ದಾನೆ. ಬಾಲಕ ಕೆಳಗೆ ಬಿದ್ದ ಸಮಯಕ್ಕೆ ಕೆಲಸ ಮುಗಿಸಿ ತಾಯಿ ಬಂದಿದ್ದಾರೆ. ಘಟನೆ ನೋಡಿ ಆತಂಕಗೊಂಡ ತಾಯಿ ಅಕ್ಕಪಕ್ಕದವರ ಸಹಾಯ ಪಡೆದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಮಗನನ್ನ. ಆದರೆ ಬಾಲಕನನ್ನ ಪರೀಕ್ಷಿಸಿದ ವೈದ್ಯರು ಆತ ಸಾವನ್ನಪ್ಪಿರುವುದಾಗಿ ತಿಳಿಸಿದ್ದಾರೆ. ದೊಡ್ಡ ರೋಗ. ಅಪ್ಪ ಅಮ್ಮ ದುಡಿತಾ ಇದ್ದಾರೆ, ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ. ಮೊಬೈಲ್ ಚಟವನ್ನು ನಿಲ್ಲಿಸದಿದ್ದರೆ ಚಟ್ಟಕ್ಕೆ ಹೋಗುವ ಸಾಧ್ಯತೆ. ಯಾಕೆಂದರೆ ಆ ಮಟ್ಟಿಗೆ ಗೀಳಿಗೆ ಬಿದ್ದುಬಿಟ್ಟಿದ್ದಾರೆ ಮಕ್ಕಳು. ಮೊಬೈಲ್ ಅಂತ. ಸರ್ಕಾರಗಳು ಕೇವಲ ಸರ್ಕಾರ ನಡೆಸೋದಷ್ಟೇ ಅಲ್ಲ, ಈ ರೀತಿ ಅವೇರ್ನೆಸ್. ಯಾಕೆಂದರೆ ಎಲ್ಲ ಇಂಡಿಪೆಂಡೆಂಟ್ ಆಗ್ಬಿಟ್ಟಿದ್ದಾರೆ ಈಗ. ಇಂಡಿಪೆಂಡೆಂಟ್ ಬಾಡಿ. ಅಪ್ಪ ಅಮ್ಮನ ಜೊತೆ ಮಕ್ಕಳು ಬಹುತೇಕ ಇರಲ್ಲ, ಎಲ್ಲ ದೊಡ್ಡ ಕುಟುಂಬ ಇರಲ್ಲ, ಅಜ್ಜಿ ತಾತನ ಜೊತೆ ಇರಲ್ಲ. ದುಡಿಯೋದು ಟ್ಯಾಕ್ಸ್ ಕಟ್ಟಕ್ಕೆ, ಬಾಡಿಗೆ ಕಟ್ಟಕ್ಕೆ. ಊರಲ್ಲಿ ಮನೆ ಇರ್ತವೆ, ಬೆಂಗಳೂರು ಬರ್ತಾರೆ ಜೀವನ ಮಾಡೋಕ್ಕೆ. ಊರಲ್ಲಿ ಮನೆ ಇದೆ, ಜಮೀನಿದೆ, ಬಟ್ ವ್ಯವಸಾಯ ಮಾಡೋಕ್ಕಾಗಲ್ಲ. ಒಂಥರ ವಿಚಿತ್ರವಾದ ಸನ್ನಿವೇಶ ಇವತ್ತು ಎಷ್ಟೋ ಜನರನ್ನ ಸಾಯಿಸಿದೆ ಅಂತ ಹೇಳ್ಬೋದು. ಅದರಲ್ಲೂ ಮಕ್ಕಳಿಗೆ ಮೊಬೈಲ್ ಚಟ. ಆ ತಂದೆ ತಾಯಿ ಇಬ್ಬರು ಹೊರಗಡೆ ದುಡಿತಾರೆ, ಚಿಕ್ಕ ಮಕ್ಕಳನ್ನ ಮನೇಲಿ ಅವರಿಬ್ಬರನ್ನೇ ಬಿಟ್ಟು ಹೋಗಿದ್ದಾರೆ. ಈ ಸನ್ನಿವೇಶಗಳು ಭಾಳ ದುರಂತ. ಸೊ ಹಾಗಾಗಿ ಇದ್ರ ಬಗ್ಗೆ ಅಟ್ಲೀಸ್ಟ್ ಅವೇರ್ನೆಸ್ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಮಾಡಬೇಕು. ಮಕ್ಕಳುಗಳನ್ನ ಆಟ ಆಡೋಕ್ಕೆ ಬಿಡಬೇಕು, ಮಕ್ಕಳುಗಳನ್ನ ಗ್ರೌಂಡಿಗೆ ಆಟ ಆಡೋಕ್ಕೆ ಬಿಡಬೇಕು. ಮೊದಲೆಲ್ಲ ಫೀಲ್ಡಲ್ಲಿ ಮಕ್ಕಳು ಚಿನ್ನಿದಾಂಡು, ಕುಂಟೆಬಿಲ್ಲೆ, ಖೋ ಖೋ, ಕಬಡ್ಡಿ ಹಿಂಗೆ ಮಕ್ಕಳು ಆಟ ಆಡ್ತಿದ್ವು ಗ್ರೌಂಡಲ್ಲಿ, ಕ್ರಿಕೆಟ್ ಅವು ಇವು. ಅದೆಲ್ಲ ಕಾಣಿ ಆಗ್ತದೆ ಬಿಕಾಸ್ ಆಫ್ ಮೊಬೈಲ್ ಎಲ್ಲ ಹಾಳು ಮಾಡ್ತಿದೆ ಅಂತ. ಆದರೆ ಬಟ್ ಆ ಹುಡುಗ ಅಷ್ಟು ವರ್ಷದ ಉಡ್ದಾರದಲ್ಲಿ ಹ್ಯಾಂಗ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ, ಸತ್ತಿದ್ದಾನೆ ಅನ್ನೋ ದುರಂತ ಅದು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.